ಮಂಗಳೂರಿನ ವಿಆರ್ ಸೈಕ್ಲಿಂಗ್ ಕ್ಲಬ್ ವತಿಯಿಂದ ಕ್ರಾಸ್ ಮಂಗಳೂರು ಸೈಕ್ಲೋಥಾನ್ ಎಂಬ ಸೈಕ್ಲಿಂಗ್ ಜಾಥಾವು ಡಿಸೆಂಬರ್ 22ರಂದು ನಗರದ ಮಂಗಳ ಕ್ರೀಡಾಂಗಣದಿಂದ ಬೋಳೂರಿನ ಅಮೃತ ವಿದ್ಯಾಲಯ ಶಾಲಾ ಮೈದಾನದವರೆಗೆ ಆಯೋಜಿಸಲಾಗಿದೆ ಎಂದು ಕ್ಲಬ್ನ ಸರ್ವೇಶ ಸಾಮಕ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಶಾಲಾ ಮಕ್ಕಳು ಮತ್ತು ಅವರ ಪೋಷಕರಲ್ಲಿ ಸೈಕ್ಲಿಂಗ್ ಮತ್ತು ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಡಿಸೆಂಬರ್ 22ರಂದು ಬೆಳಿಗ್ಗೆ 7 ಗಂಟೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಯತೀಶ್ ಎನ್ನವರು ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಜಾಥಾವು ಮಂಗಳ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಿ ಶ್ರೀ ನಾರಾಯಣ ಗುರು ವೃತ್ತ, ಲಾಲ್ಬಾಗ್, ಜೈಲು ರಸ್ತೆ, ಕರಂಗಲ್ಪಾಡಿ ಮಾರ್ಕೆಟ್, ಪಿವಿಎಸ್, ಬಲ್ಲಾಳ್ಬಾಗ್ ವೃತ್ತ, ಮಣ್ಣಗುಡ್ಡ ಗುರ್ಜಿ, ಬರ್ಕೆ ಪೊಲೀಸ್ ಠಾಣೆ, ಮಹಾತ್ಮ ಗಾಂಧಿ ಉದ್ಯಾನವನ, ಉರ್ವ ಮಾರ್ಕೆಟ್ನ ಮೂಲಕ ಅಮೃತ ವಿದ್ಯಾಲಯದ ಮೈದಾನದಲ್ಲಿ ಕೊನೆಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ಸೈಕ್ಲೋಥಾನ್ ಅಂತೇಳಿ ಒಂದು ಸೈಕ್ಲಿಂಗ್ ಯಾತ್ರೆ ಅಂತೇಳಿ ಹೇಳ್ಬೋದು, ಸೈಕ್ಲಿಂಗ್ ಜಾಥಾ ಇದನ್ನು ಮಾಡ್ತಾ ಇದ್ದೇವೆ. ಇದು ಮುಖ್ಯವಾಗಿ ನಮ್ಮ ಮಂಗಳೂರಿನಲ್ಲಿ ಹಾಗೂ ಆಸುಪಾಸಿನ ಮಕ್ಕಳು ಸೈಕ್ಲಿಂಗ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲಿ. ಅವರು ಸೈಕ್ಲಿಂಗ್ನಲ್ಲಿ ಸೇಫ್ಟಿ ಅಂದರೆ ಏನು, ಸೈಕ್ಲಿಂಗ್ನ ಹೇಗೆ ಅವರು ರಸ್ತೆಯಲ್ಲಿ ಹೋಗುವಾಗ ಸೈಕಲನ್ನು ಬಿಡಬೇಕು, ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿ ಅವರಲ್ಲಿ ಒಂದು ವಿಚಾರವನ್ನು ತುಂಬಿಸಬೇಕು ಅಂತೇಳಿ ನಾವು ಈ ಸೈಕ್ಲೋಥಾನ್ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದರ ಹಾಗೆ ಈ ವರ್ಷವೂ ಡಿಸೆಂಬರ್ 22ರಂದು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಮಂಗಳ ಕ್ರೀಡಾಂಗಣದಿಂದ ಶುರುವಾಗಲಿಕ್ಕಿದೆ. ಈ ಸೈಕ್ಲಿಂಗ್ ನಮ್ಮ ಮೊದಲನೇದಾಗಿ ನಮ್ಮ ಸೈಕ್ಲಿಂಗ್ ಕ್ಲಬ್ ಬಗ್ಗೆ ವಿಆರ್ ಸೈಕ್ಲಿಂಗ್ ಕ್ಲಬ್ ಮಂಗಳೂರಿನಲ್ಲಿ ಸುಮಾರು ಒಂದು 8 ರಿಂದ 10 ವರ್ಷದಿಂದ ನಾವು ಇಲ್ಲಿ ಸೈಕ್ಲಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯ ಉದ್ದೇಶ ನಮ್ಮ ಈ ದಕ್ಷಿಣ ಕನ್ನಡದ ಭಾಗದ ಮಕ್ಕಳನ್ನು, ಶಾಲೆಗೆ ಹೋಗುವುದಿರಲಿ ಅಥವಾ ಕಾಲೇಜಿನ ಮಕ್ಕಳನ್ನು ಸೈಕ್ಲಿಂಗಿಗೆ ಸ್ವಲ್ಪ ಇಂಟ್ರೆಸ್ಟನ್ನು ತಗೊಂಡು ಅದರಲ್ಲಿ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿ ಅಂತ ಹೇಳಿ ನಮ್ಮ ಮೂಲ ಉದ್ದೇಶ. ಅವರಲ್ಲಿ ಆ ಒಂದು ಜಿಜ್ಞಾಸೆ ಮೂಡಿ ಬರಲಿ ಅಂತ ಹೇಳಿ ನಮ್ಮ ತಂಡದ, ನಮ್ಮ ಊರಿನ ಮಂಗಳೂರಿನ ಕೆಲವು ಸೈಕ್ಲಿಸ್ಟ್ಗಳು ಈಗ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೂ ಆಯ್ಕೆ ಆಗ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಈ ವಿಚಾರದಲ್ಲಿ ನಮ್ಮ ಸೈಕ್ಲಿಂಗ್ ತಂಡ 10 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಇದು ಒಂದು. ಎರಡನೇದು, ನಾವು ಫಿಟ್ನೆಸ್ ಏನು ಹೇಳ್ತೇವೆ ಅಂದರೆ ಈಗ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ. ಬೆಳಿಗ್ಗೆಯಿಂದ ಹೋದವರು ಸಾಯಂಕಾಲದವರೆಗೆ ನಾವು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತೇವೆ. ಆದರೂ ದಿವಸದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ನಿಮ್ಮ ಒಂದು ಆರೋಗ್ಯಕ್ಕೋಸ್ಕರ ಸಮಯ ಕೊಡಿ ಅಂತ ಹೇಳಿ ಆ ಫಿಟ್ನೆಸ್ಸಿಗೋಸ್ಕರ ನಾವು ಸೈಕ್ಲಿಂಗ್ ಬಗ್ಗೆ ಇದು ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳಲ್ಲಿ ಜಾಗೃತಿ ಮೂಡಲಿ ಅಂತೇಳಿ, ಒಂದು ಎನ್ವಿರಾನ್ಮೆಂಟ್ ಬಗ್ಗೆ, ಎರಡನೇದು ಸೈಕ್ಲಿಂಗ್ ಬಗ್ಗೆ, ಅವರ ಹೆಲ್ತ್ ಬಗ್ಗೆ ಇದು ಜಾಗೃತಿ ಮೂಡಲಿ ಅಂತ ಹೇಳಿ ಹೀಗೆ ಮಾಡೋದ್ರಿಂದ ಅವರು ಒಂದು ಸೈಕ್ಲಿಂಗ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಅವರು ಬೇರೆ ಏನು ದುಶ್ಚಟಗಳಿದ್ದಾವೆ ಅವುಗಳ ಹತ್ತಿರ ಹೋಗೋದಿರಲಿ ಅಂತೇಳಿ ನಮ್ಮ ಉದ್ದೇಶದಿಂದ ನಾವು ಈ ಸೈಕ್ಲಿಂಗನ್ನು ಮಾಡ್ತಾ ಇದ್ದೇವೆ. 6 ರಿಂದ 7 ಕಿಲೋಮೀಟರ್ ಡಿಸ್ಟೆನ್ಸ್ನ ಸೈಕ್ಲೋಥಾನ್. ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.